ನಮ್ಮ ಹಿಂದಿನ ವಿಡಿಯೋದಲ್ಲಿ ಶನಿ ಏಕೆ ವಕ್ರದೃಷ್ಟಿಯನ್ನು ಬೀರುತ್ತಾನೆ ಅಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ಶನಿಯ ವಕ್ರದೃಷ್ಟಿಯ ಪರಿಣಾಮವನ್ನು ನೋಡೋಣ. ಒಮ್ಮೆ ನವಗ್ರಹಗಳ ನಡುವೆ ಯಾರು ಶ್ರೇಷ್ಠರು ಎಂಬ ವಿವಾದ ಉಂಟಾಗಿ ಅದನ್ನು ಬಗೆಹರಿಸಲು ನವಗ್ರಹಗಳು ಇಂದ್ರನ ಬಳಿಗೆ ತೆರಳುತ್ತಾರೆ. ಇಂದ್ರ ಯಾರ ದ್ವೇಷವನ್ನು ಕಟ್ಟಿಕೊಳ್ಳಬಾರದೆಂದು ನಿಶ್ಚಯಿಸಿ ಉಜ್ಜಯಿನಿಯ ರಾಜ ವಿಕ್ರಮಾದಿತ್ಯನೇ ಸೂಕ್ತ ಎಂದು ಹೇಳುತ್ತಾನೆ. ನವಗ್ರಹಗಳು ರಾಜ ವಿಕ್ರಮಾದಿತ್ಯನ ಬಳಿ ಬಂದು ಈ ಪ್ರಶ್ನೆಯನ್ನಿಟ್ಟಾಗ ವಿಕ್ರಮಾದಿತ್ಯನು ಬಹಳ ಯೋಚಿಸಿ ಒಟ್ಟು 9 ಬೇರೆ ಬೇರೆ ಲೋಹದ ಸಿಂಹಾಸನವನ್ನು ತರಲು ಹೇಳುತ್ತಾನೆ. ನವಗ್ರಹಗಳಿಗೆ ಅವರ ಇಚ್ಛೆಯ ಅನುಸಾರ ಆ ಲೋಹದ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಹೇಳುತ್ತಾನೆ. ಶನಿಯು ಕಬ್ಬಿಣದ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾನೆ. ಆಗ ವಿಕ್ರಮಾದಿತ್ಯನು ಚಿನ್ನದ ಸಿಂಹಾಸನವು ಶ್ರೇಷ್ಠ ಹಾಗೂ ಕಬ್ಬಿಣದ ಸಿಂಹಾಸನ ಕನಿಷ್ಠ ಎಂದು ಹೇಳಿ ಅವರವರ ಸ್ಥಾನಮಾನವನ್ನು ತಿಳಿಸುತ್ತಾನೆ. ಇದರಿಂದ ಅವಮಾನಿತನಾದ ಶನಿಯು ತನ್ನ ವಕ್ರದೃಷ್ಟಿಯನ್ನ ವಿಕ್ರಮಾದಿತ್ಯನ ಮೇಲೆ ಬೀರುತ್ತಾನೆ. ವಿಕ್ರಮಾದಿತ್ಯನು ತನ್ನ ಸಂಪತ್ತನ್ನೆಲ್ಲ ಕಳೆದುಕೊಳ್ಳುತ್ತಾನೆ ಹಾಗೂ 7.5 ವರ್ಷಗಳ ಕಾಲ ಸಾಮಾನ್ಯ ಜೀವನ ನಡೆಸುತ್ತಾನೆ. ತನ್ನ ಕೈಕಾಲುಗಳನ್ನೂ ಕಳೆದುಕೊಳ್ಳುತ್ತಾನೆ. ನಂತರ ಶನಿಯು ವಿಕ್ರಮಾದಿತ್ಯನಿಗೆ ದಯೆ ತೋರಿ ಅವನ ಸಂಪತ್ತನ್ನು ಮರಳಿಸುತ್ತಾನೆ ಹಾಗೂ ವಿಕ್ರಮಾದಿತ್ಯನು ತನ್ನ ಪ್ರಜೆಗಳೆಲ್ಲರಿಗೂ ಶನಿಯ ಮಹತ್ವವನ್ನು ತಿಳಿಸಿ ಶನೈಶ್ಚರನನ್ನು ಪೂಜಿಸಲು ಹೇಳುತ್ತಾನೆ.